ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಮಾ ಪಾಟೀಲ್. ಶ್ರೀ ಶಕ್ತಿ ಸವಿರುಚಿಯಿಂದ ಇನ್ನೊಂದು ಹಪ್ಪಳ ರೆಸಿಪಿಯೊಂದಿಗೆ ಬಂದನು. ಇವು ಅಕ್ಕಿ ಹಪ್ಪಳ ಅಂತ ಕಾಸ. ಅಕ್ಕಿ ಶಾಂಡ್ಗಿ ಮಾಡ್ಕೊಳ್ಳೋಕ್ಕಿಂತ ಇದು ಈಸಿನೂ ಮತ್ತು ನಮಗೆ ಚಲೋನು. ಅಕ್ಕಿ ಹಿಟ್ಟು ಕುದಿಸಿ ಕಾಸ ಶಾಂಡ್ಗಿ ಮಾಡ್ತಲ್ಲ ಅದು ಒಂಥರ. ಈ ರೀತಿ ಅಕ್ಕಿ ಹಪ್ಪಳ ನೀವು ಮಾಡ್ಕೊಂಡು ನೋಡ್ರಿ, ಭಾಳ ಸೂಪರಾಗಿರ್ತಾವೆ. ಇವನ್ನ ನಾನು ಮೊದಲಿಗೆ ಮಾಡೇ ಇರ್ಕಿಲ್ಲ, ಇದೇ ಸಲ ಫಸ್ಟ್ ಟೈಮ್ ಮಾಡಿದ್ದು. ಅಂದ್ರೆ ಮಾಡಿ ನೋಡಿ ಕಾಸು ನಿಮಗೆ ಇದನ್ನು ವಿಡಿಯೋ ಹಾಕಿದನು. ನಾನು ಇಲ್ಲೇ ನಮ್ಮ ಅತ್ತಿ ಗಂಗಾವತಿ ಅಂತಿದ್ರು, ಅವ್ರ ಮನೆಗೆ ಊಟಕ್ಕೆ ಹೋದಾಗ ಅವ್ರು ಮಾಡಿದ್ರಿ ಇವನ್ನ. ಅವ್ರನ್ನ ನೋಡಿ ಕಾಸ ಹೆಂಗೆ ಮಾಡಿದ್ರಿ ಅತ್ತೀರಿ ಇವನಂತೆ ಕಾಸ ಅವ್ರು ಹೇಳಿದ ಪ್ರಕಾರನ ಮಾಡಿದನು. ಭಾಳ ಸೂಪರಾಗಿದ್ದಾವೆ ಮತ್ತು ಟೇಸ್ಟು ಭಾಳ ಚಲೋ ಆಗಿದ್ದಾವೆ. ಇದಕ್ಕೆ ರೇಷನ್ ಅಕ್ಕಿ 2 ದಿವಸ ನೆನೆ ಹಾಕಬೇಕು. ಅಂದ್ರೆ 1 ದಿವಸ ಹಾಕಿದ್ರು ನಡಿತೈತಿ, 2 ದಿವಸ ಹಾಕಿದ್ರು ನಡಿತೈತಿ. ಮತ್ತು ನಾವು ತೊಳೆದು ಹಾಕಿ ಬೀಸೇನು ಮಾಡ್ರೂ ಬರ್ತೈತಿ. ಅಂದ್ರೆ ಒಮ್ಮೆ ತೊಳೆದು ಹಾಕಿ ಬೀಸ್ ಕಾಸನು ಮಾಡ್ರೂ ಅದು ಚಲೋ ಆಗ್ತೈತಿ. ಏನು ಹಿಟ್ಟಿಲ್ಲ ಅನ್ನೋರು ಒಂದು ಸ್ವಲ್ಪ ನೀವು ತೊಳೆದು ಹಾಕಿದ ಹಿಟ್ಟಿತ್ತಂದ್ರೆ ಅದಕ್ಕೆ ಉದ್ದಿನ ಬೇಳೆ ಮತ್ತು ನೀವು ಇದೇನು ಸಾಬುದಾನಿ ಇರ್ತದಲ್ಲ ಮಿಕ್ಸಿ ಒಳಗೆ ಪುಡಿ ಮಾಡ್ಕೊಂಡು ಹಿಟ್ಟು ಮಾಡ್ಕೊರಿ, ಅವು ಚಲೋ ಆಗ್ತಾವೆ. ಈ ರೀತಿನೂ ಮಾಡಿರಿ. ಆದ್ರೆ ಒಂದು ಸ್ವಲ್ಪ ನಿಮ್ಗೆ ಟೈಮ್ ಐತಿ, ಫ್ರೀ ಅದೇರಿ ಅಂದ್ರೆ 1-2 ದಿವಸ ನೆನೆ ಹಾಕಿ ಕಾಸ ನೆಳ್ಳೊಳಗನ ಆರಿಸ್ಬೇಕು. ತೊಳೆದು ಹಾಕಿರೋ ಆತು ಮತ್ತು ನೀವು ನೆನೆ ಹಾಕಿರೋ ಆತು. ನೆಳ್ಳಿನೊಳಗೆ ಆರಿಸ್ ಕಾಸ ಆಮೇಲೆ ಬೀಸೋಕ್ಕಿಂತ ಮೊದಲು 1 ತಾಸು ಬಿಸಿಲಿಗೆ ಇಟ್ಟು ಕಾಸ ಬೀಸ್ಬೇಕು. ಇದನ್ನು ಗಿರ್ನಿಗೆ ಹೋಗಿ ಬೀಸ್ಕೊಂಬಂದು ಇಟ್ಕೊಂಡು ಕಾಸ ಇದಕ್ಕೆ ಮಾಡ್ಕೊಳಕ್ಕೆ ನಾನು ಮಸಾಲೆ ಪಾಪಡ್ ಮಾಡಿದ್ನಿ. ಇವನ್ನ ಅಂದ್ರೆ ಮಸಾಲೆ ಹಾಕಿ ಕಾಸ ಅಕ್ಕಿ ಹಪ್ಪಳ ಮಾಡೀನಿ. ಜೀರಿಗೆ ಮತ್ತು ಮೆಣಸಿನ್ಕಾಯಿ ಪುಡಿ ಮಾಡಿ ಇಟ್ಕೊಂಡ, ಒಂದು ಸ್ವಲ್ಪ ಕರಿಬೇವು, ಕೊತ್ತಂಬರಿ, ಇದು ಹಪ್ಪಳ ಖಾರ, ಇದನ್ನೊಂದು ಚಮಚದಷ್ಟು, ಮತ್ತು ಇದು ಕುಂಕುಮ ಪುಡಿ. ಇದು ಎರಡೂ ಹಾಕಿದ್ರೆ ಹಪ್ಪಳ ಪಳ್ಳ ಆಗ್ತೈತಿ. ಇದ್ರೊಳಗೆ 2ರೊಳಗೆ ಒಂದಿದ್ರೂ ನಡಿತೈತಿ. ನಾನು ಅದನ್ನು ಒಂದು ಸ್ವಲ್ಪ ಕ್ವಾಂಟಿಟಿ ಒಳಗೆ ಹಾಕಿದೆನು. ನೀವು ಒಂದೇ ಥರ ಇದ್ದರೂ 2 ಹಾಕ್ಬೋದು. ಈ ರೀತಿ ಉಪ್ಪು ಆಮೇಲೆ ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕಿಟ್ಕೊಂಡು ಇದನ್ನು ಒಂದು ಸ್ವಲ್ಪ ಒಲೆ ಮೇಲೆ ಉಕ್ಕರ್ಸಿ ನಾನು ಇದನ್ನ ಹಪ್ಪಳದ ಹಿಟ್ಟು ಮಾಡ್ಕೊಳಕ್ಕೆ ಒಂದು ಮೆಜರ್ಮೆಂಟ್ ಬೇಕು. ನಾವು ಹಂಗೆ ಅಳತೆಲೆ ಮಾಡ್ತೇವೆ ಅಂದ್ರೆ ನಡೆಯಂಗಿಲ್ಲ. 1 ಬಟ್ಲದಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ನಿ. ಇದಕ್ಕೆ 1/2 ನೀರು ಹಾಕಿನಿ ನಾನು. ಇದು ನೀವು ಹಂಗೆ ಮಾಡ್ತೇವೆ ಅಂದ್ರೆ ಅದು ಚಲೋ ಆಗಂಗಿಲ್ಲ. ಅದಕ್ಕೋಸ್ಕರ 1/2 ನೀರು ಹಾಕಿ ಕಾಸ 1 ಬಟ್ಲ ಅಕ್ಕಿ ಹಿಟ್ಟು ತೊಗೊಂಡಿದ್ನಿ. ಇದಕ್ಕೆ 1 ಚಮಚದಷ್ಟು ಅದೇನು ಕುಂಕುಮ ಪುಡಿ ಇರ್ತೈತಲ್ಲ ಅದನ್ನು ಹಾಕಿ ಮತ್ತು ಹಪ್ಪಳ ಖಾರನೂ ಹಾಕಬೇಕು. ಒಂದು ಸ್ವಲ್ಪ ಹೆಚ್ಚಿಗೆ ಐತೆ ನಾನು ಒಂದು ಸ್ವಲ್ಪ 1/2 ಚಮಚ ಹಾಕಿನಿ. ನೀವು ಹಿಟ್ಟು ಕ್ವಾಂಟಿಟಿ ನೋಡ್ಕೊಂಡು ಹಾಕಿರಿ. ಆಮೇಲೆ 1/2 ಚಮಚ ಸೇಮ್ ಅದು 1/2 ಚಮಚ ಹಾಕಿನಿ. ಇದನ್ನು 1/2 ಚಮಚ ಹಾಕಿನಿ ಹಪ್ಪಳ ಖಾರ. ಆಮೇಲೆ ರುಚಿ ತಕ್ಕಷ್ಟು ಉಪ್ಪು. ಅಂದ್ರೆ ಹಪ್ಪಳಕ್ಕೆ ಅಕ್ಕಿ ಹಿಟ್ಟಿನ ಹಪ್ಪಳಿಗೆ ಒಣಗಿದಿಂದ ಉಪ್ಪು ಜಾಸ್ತಿ ಆಕೈತಿ. ಆದಷ್ಟು ಒಂದು ಸ್ವಲ್ಪ ಸಪ್ಪೆನೇ ಇರಬೇಕದು. ಅದಕ್ಕೆ 1.5 ಚಮಚ ಉಪ್ಪು ಹಾಕಿ ಆಮೇಲೆ ಒಂದು ಸ್ವಲ್ಪ ಸಣ್ಣಗೆ ಕೊತ್ತಂಬರಿ ಕರಿಬೇವು ಕಟ್ ಮಾಡಿ ಇಟ್ಕೊಂಡಿನಿ. ಇದು ಮೆಣಸಿನ್ಕಾಳು ಜೀರಿಗೆ ಒಂದು ಸ್ವಲ್ಪ ತರಿಯಾಗಿ ಪೌಡ್ರ್ ಮಾಡ್ಕೋಬೇಕು. ಭಾಳ ಸಣ್ಣ ಪೌಡ್ರ್ ಏನು ಮಾಡ್ಕೋಬಾರ್ದು. ಆಮೇಲೆ ಚಿಲ್ಲಿ ಫ್ಲೇಕ್ಸ್ ಒಂದು ಸ್ವಲ್ಪ ಹಾಕೀನಿ. ಈ ರೀತಿಯಾಗಿ ಮಸಾಲೆ ಮಾಡ್ಕೊಂಡು ಕಾಸು ನಾನು ಹಪ್ಪಳ ಮಾಡೀನಿ. ಹಪ್ಪಳ ಮಾತ್ರ ಭಾಳ ಸೂಪರಾಗಿದ್ದಾವೆ. ನೀವು ಒಂದು ಸ್ವಲ್ಪ ಇದಕ್ಕೇನು ಭಾಳ ಬಿಸಿಲು ಬೇಕಪ್ಪ ಮತ್ತು ನಾವು ಬಿಸಿಲೊಳಗೆ ಕುಂತಿಡಬೇಕು ಅನ್ನುವಂಗಿಲ್ಲ. ನೀವು ನೆಳಗನ ಮಾಡ್ಕೊಂಡು 2 ದಿವಸ ಆಮೇಲೆ ಬಿಸಿಲಿಗೆ ಒಣಗಿ ಹಾಕ್ಬೋದು. ಅದು ಹೆಸರು ಕುದಿ ಬಂದು ಕೂಡಲೇ ಈ ರೀತಿ ಹಿಟ್ಟು ಹಾಕಿ ಒಂದು ಕಡ್ಗೋಲರ ಆಮೇಲೆ ತಿಗುಣಿ ಸಹಾಯದಿಂದ ಚಂದಗ ತಿರುಗಬೇಕು. ಇದೊಂದು ಸ್ವಲ್ಪ ಕೆಲಸ ಆಗ್ತೈತಿ, ಇಲ್ಲ ಅನ್ನೋಂಗಿಲ್ಲ. ವರ್ಷವಿಡೀ ನಾವು ಶಾಂಡ್ಗಿ ತಿನ್ನಬೇಕಂದ್ರೆ ಒಂದು ಸ್ವಲ್ಪ ಕಷ್ಟಪಡಬೇಕು. ಅಂದ್ರೆ ಹಪ್ಪಳ ಶಾಂಡ್ಗಿ ಆಗೋದು ಈ ಬಿಸಿಲಿನ ದಿನ ಐತಲ್ಲ, ಈ ದಿನದೊಳಗೆ ಮಾಡಿ ನಾವು ಒಣಗಿಸಿ ಇಟ್ಕೊಂಡು ಅಂದ್ರೆ ವರ್ಷವಿಡೀ ನಾವು ಬೇಕಾದಾಗ ತಿನ್ಬೋದು. ಇದನ್ನು ಒಂದು ಸ್ವಲ್ಪ ಗಟ್ಟಿಯಾಗಿ ತಿರುಗಿ ಕಾಸ ಅದೇನು ಮೆಜರ್ಮೆಂಟ್ ಕರೆಕ್ಟ್ ಇರ್ತೈತಿ ಅದ್ರ ಪ್ರಕಾರನ ಗಟ್ಟಿ ಆಗ್ತೈತೆ ಅದ. ಆಮೇಲೆ ಒಂದು ಸ್ವಲ್ಪ ಕೈಗೆ ಒಂದು ಸ್ವಲ್ಪ ನೀರು ಹಚ್ಕೊಂಡು ಕಾಸ ಅದನ್ನು ಒತ್ತಿಟ್ಟು ಒಂದು 10-15 ನಿಮಿಷ ಕುದಿಸ್ಬೇಕು. ಅದನ್ನು ಗ್ಯಾಸ್ ಮೇಲಾರಾಗಲಿ ಒಲೆ ಮೇಲಾರಾಗಲಿ ಸ್ವಲ್ಪ ಉರಿ ಇರಬೇಕು, ಅಂದ್ರನ ಚಲೋ ಆಗ್ತೈತಿ. ಮತ್ತು ನೀವು ಹಂಗೆ ಅದ ಕೂಡಲೇ ಇಳಿಸಿದ್ರನ ಹಪ್ಪಳೆಲ್ಲ ಸಿಳಿ ಆಗ್ತಾವೆ, ಮೂಗೆಲ್ಲ ಶಿಳಿ ಬಿಡ್ತಾವ, ತುಣುಕಾಗ್ತಾವೆ ನೋಡ್ರಿ. ಇಲ್ಲಿ ಈ ರೀತಿ ಚಂದಾಗ ಹೋಗ ಬರೋ ಮಟ ಕುದಿಸ್ ಕಾಸ ಅದಕ್ಕೆ ನಾನು ಒಂದು ಸ್ವಲ್ಪ ಮಿದ್ಕೋಬೇಕು, ಅದನ್ನು ನಾದ್ಕೋಬೇಕು. ಇದಕ್ಕೆ ಒಂದು ಕಾಟನ್ ಅರಿವಿ ತೊಗೊಂಡು ಕಾಸ ಅದನ್ನು ಒಂದು ಸ್ವಲ್ಪ ಹಸಿ ಮಾಡ್ಕೊಂಡೀನಿ. ಅದ್ರೊಳಗನ ಒಂದು ಥರ ಹಿಂಗೆ ಮಾಡಿದನು. ಆಮೇಲೆ ನೋಡ್ರಿ ಇಲ್ಲಿ ಈ ರೀತಿ ಕೈ ಸಹಾಯದಿಂದನೇ ಚಂದಾಗ ಮಿದ್ಕೊಂಡ್ರಂದ್ರೆ ನೀವು ಹಪ್ಪಳು ಸಾಫ್ಟಾಗಿ ಚಲೋ ಆಗಿ ಬರ್ತಾವೆ, ಮಾಡೋಕೆ ಈಸಿ ಆಗ್ತೈತಿ. ಅದು ಅರಿವಿ ಹಸಿ ಮಾಡ್ಕೊಂಡಿದ್ರಿ ಅಂದ್ರೆ ನಿಮ್ಮ ಕೈ ಸುಡಂಗಿಲ್ಲ. ಮತ್ತು ಇದನ್ನು ಆರಿದ್ದಿಂದ ನೀವು ಮಿದ್ದಾಕೆ ಹೋದ್ರೆ ಅದು ಗಂಟು ಆಗ್ತೈತಿ. ನಾವು ಎಷ್ಟು ಸುಡೋ ಇರ್ತೈತಲ್ಲ ಅಷ್ಟು ಆವಾಗನ ಚಲೋ ಆಗ್ತೈತಿ. ಅದಕ್ಕೋಸ್ಕರ ಈ ರೀತಿ ಒಂದು ಸ್ವಲ್ಪ ಸುಡೋದನ್ನು ಕೈಗೆ ನೀರು ಹಚ್ಕೊಂಡು ಈ ರೀತಿ ಮಾಡೇ ಒಂದು ಡಬ್ಬಿ ಒಳಗೆ ಹಾಕಿಟ್ಕೋಬೇಕು. ಇದ್ರೊಳಗನೆ ನೀವು ಒಂದು ಸ್ವಲ್ಪ ಅರಿವಿ ಇದ್ರಲ್ಲೇನ ಮಾಡ್ತಾನಂದ್ರೂ ಬರ್ತೈತಿ, ಇಲ್ಲ ನಾವು ಪ್ಲಾಸ್ಟಿಕ್ ಮೇಲೆ ಮಾಡ್ತಾವಂದ್ರೂ ಅದಕ್ಕೂ ಒಂದು ಸ್ವಲ್ಪ ತೋರಿಸ್ತಾನೆ ಅದನ್ನು.
ಈ ರೀತಿಯಾಗಿ ನೋಡಿರಿ ಒಂದು ಸ್ವಲ್ಪ ಡಬ್ಬಿಗೆ ಎಣ್ಣೆ ಹೆಚ್ಚಿ ಕಾಸ ಫಸ್ಟ್ಗೆ ಇದನ್ನು ಮಾಡಿ ಇಟ್ಕೊಂಡ್ಬಿಡ್ಬೇಕು. ನಾವು ಆಮೇಲೆ ಹಿಟ್ಟು ಕುರ್ಶಿ ಲಟ್ಸುವ ಮಾಡ್ಕೋತಾನಂದ್ರೆ ಏನಾಗಂಗಿಲ್ಲ. ಹಿಂಗೆ ಮಾಡಿಟ್ರಿ ಅಂದ್ರೆ ನೀವು 1 ತಾಸು 2 ತಾಸು ಬಿಟ್ಟು ಉಳ್ಳಿ ಮಾಡಿ ಲಟ್ಟಿಸ್ರೂ ಚಲೋ ಆಗ್ತೈತಿ. ಮತ್ತು ನೀವು ಅರಿವಿ ಬ್ಯಾಡ ಅನ್ನೋರು ಈ ರೀತಿ ಪ್ಲಾಸ್ಟಿಕ್ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹೆಚ್ಚೆ ಅದನ್ನು ಸ್ವಲ್ಪ ಮಿದ್ಕೊಂಡು ನೋಡ್ರಿ. ನಿಮಗೆ 2 ಥರ ಗೊತ್ತಾಗಲಿ ಅಂತ ಕಾಸ ತೋರ್ಸೀನಿ. ಆದ್ರೆ ಪ್ಲಾಸ್ಟಿಕ್ ಮೇಲಿನ್ಕಿಂತ ಅರಿವಿನ ಬೆಟರ್ ಅನ್ನಿಸ್ತೈತಿ. ಯಾಕಂದ್ರೆ ಪ್ಲಾಸ್ಟಿಕ್ ಸುಡು ಹಾಕಿರೋ ಪ್ಲಾಸ್ಟಿಕ್ ಕರಗೋ ಚಾನ್ಸಸ್ ಇರ್ತೈತಿ. ನಾನು ನಿಮಗೆ ತೋರಿಸ್ಬೇಕಂತ ಕಾಸ ಇದನ್ನು ಮಾಡೀನಿ. ಆದರೆ ನಂಗೆ ಪ್ಲಾಸ್ಟಿಕ್ ಮೇಲಿನ್ಕಿಂತ ಅರಿವಿ ಮೇಲೇ ಚಲೋ ಅನ್ನಿಸ್ತು. ಈ ರೀತಿಯಾಗಿ ಇದನ್ನೆಲ್ಲ ಮಿದ್ಕೊಂಡು ಕಾಸ ಅವನ್ನ ಸಣ್ಣ ಉಳ್ಳಿ ಮಾಡಿ ಇಟ್ಕೋಬೇಕು. ನಿಮ್ಗೆ ಯಾವ ಆಕಾರ ಬೇಕಲ್ಲ, ಸಣ್ಣ ಬೇಕಂದ್ರೆ ಸಣ್ಣ, ದೊಡ್ಡ ಬೇಕಂದ್ರೆ ದೊಡ್ಡ. ಈ ರೀತಿಯಾಗಿ ಅವನ್ನ ಉಳ್ಳಿ ಒಮ್ಮೆ ನೀವು ಮಾಡಿಟ್ರಿ ಅಂದ್ರೆ ಇಡೀ ದಿವ್ಸ ನೀವು ಬೇಕಾದಾಗ ಮಾಡ್ಕೋಬೋದು. ಮತ್ತೊಂದು ಸ್ವಲ್ಪ ಮಾಡೋ ಪ್ರೊಸೀಜರ್ ಭಾಳ ಐತೆ ಅಂತ ಹೇಳಿದನು. ಆದರೂ ಏನು ಪರವಾಗಿಲ್ಲ, ಹಪ್ಪಳ ಸಂಡಿಗೆ ಬಿಸಿಲಿಂದ ಮಾಡ್ಕೋರಿ, ಚಲೋ ಆಗ್ತೈತಿ. ಯಾರು ಟೈಮ್ ಇರ್ತೈತಲ್ಲ ಅವರೆಲ್ಲರೂ ಮಾಡಿಟ್ಕೋರಿ. ನಿಮಗೆ ಮಳೆಗಾಲ ಮಟನೂ ಚಲೋ ಆಗ್ತೈತಿ. ಈ ರೀತಿಯಾಗಿ ಅವನು ಉಳ್ಳಿ ಎಲ್ಲ ಮಾಡಿಟ್ಕೊಂಡು ಅವನ್ನ ಒತ್ಕೋಬೇಕು. ಇದು ಹಪ್ಪಳ ಮಾಡೋದು ಮತ್ತು ನೀವು ವಡಿ ಮಾಡೋದು ಮೇಕರ್ ಇರ್ತೈತಲ್ಲ, ಈ ರೀತಿ ಅದಕ್ಕೆ ಮೇಲೆ ತೆಳಗೆ ಒಂದು ಸ್ವಲ್ಪ ಪ್ಲಾಸ್ಟಿಕ್ ಸೀಟ್ ಹಾಕಿ ಕಾಸ ಒಂದು ಸ್ವಲ್ಪ ಎಣ್ಣೆ ಹಚ್ಚಬೇಕು. ಒಮ್ಮೆ ಹಚ್ಚಿಬಿಡ್ಬೇಕು. ಇನ್ನು ಪ್ರತಿ ಸಲ ಏನು ಹಚ್ಚಬಾರ್ದು ಎಣ್ಣೆ. ಒಮ್ಮೆ ಹಚ್ಚಿಬಿಟ್ರೆ ಮುಗಿತದೆ, ಏನಾಗಂಗಿಲ್ಲ. ಒಂದು ಭಾಳ ಹಿಟ್ಟಿದ್ರೆ ನೀವು ಒಂದು 50-60 ಹಪ್ಪಳ ಆದಂದನೂ ಒಂದು ಸ್ವಲ್ಪ ಹಚ್ಬೋದು ಅಷ್ಟು. ಈ ರೀತಿ ನೋಡ್ರಿ ತಾನ ಅರಿವಿ ಮೇಲೆ ಹಾಕಿದ್ರೆ ನೀಟಾಗಿ ಕುಂಡಿರ್ತಾವೆ. ಈ ರೀತಿಯಾಗಿ ಚೆಂದ ಆಗ್ತಾವೆ. ಮತ್ತು ನಾನು ಇವತ್ತನೇ 2 ಥರ ಮಾಡಿದ್ನಿ. ಇದೊಂದು ಮಸಾಲ ಹಾಕಿ ಮಾಡಿದ್ನಿ, ಆಮೇಲೆ ಪ್ಲೇನ್ ಒಂದು ಸ್ವಲ್ಪ ಅಂದ್ರೆ ಬರೀ ಸಾಲ್ಟ್ ಅಷ್ಟು ಹಾಕಿ ಬೆಳ್ಳಗೆ ಅವನು ಒಂದು ಸ್ವಲ್ಪ ಮಾಡೀನಿ. ಈ ರೀತಿ ಇವನ್ನ 1 ದಿವಸ ಅಥವಾ 2 ದಿವಸ ನೀವು ಮನೆಯಲ್ಲಿ ಒಳಗೆ ನೆಳ್ಳಾಗಣ ಬಿಟ್ಬಿಡ್ಬೇಕು. ನೋಡ್ರಿ ಇಲ್ಲಿ ತೆಳ್ಳಗೆ ಎಷ್ಟು ಚಂದ ಇದಾವೆ. ಅಂದ್ರೆ ಉದ್ದಿನ ಬೇಳೆ ಸಾಬುದಾನಿ ಹಾಕಿರ್ತಾವಲ್ಲ, ಏನು ಹರಿಯಂಗಿಲ್ಲ ಮತ್ತು ಚಲೋ ಆಗ್ತಾವೆ. ಈ ರೀತಿ ಅವನು ಮಾಡಿ ಕಾಸು ನೀವು ಒಂದು ದಿವಸ ನೆಳ್ಳಾಗ ಬಿಟ್ಬಿಡ್ಬೇಕು. ಆಮೇಲೆ ನೀವು ಬಿಸಿಲಿಗೆ ಹಾಕಬೇಕು. ಡೈರೆಕ್ಟ್ ಬಿಸಿಲಿಗೆ ಹಾಕಿದ್ರೆ ಒಂದು ಸ್ವಲ್ಪ ಮೂಗು ಸೀಳ್ತಾವೆ. ಅದಕ್ಕೋಸ್ಕರ 1 ದಿವಸ ಬಿಡ್ಬೇಕು. ಆಮೇಲೆ ನಿಮ್ಗೆ ಅರ್ಜೆಂಟ್ ಐತಂದ್ರೆ ನಡಿತೈತಿ. ಇಲ್ಪ ನಮಗೆ ಏನು ಪರವಾಗಿಲ್ಲ ಅನ್ನೋರು 2 ದಿವಸ ಒಳಗೆ ಬಿಟ್ಟು ಕಾಸ ಹೊರಗಡೆ ಆಮೇಲೆ ಬಿಸಿಲಿಗೆ ಹಾಕಿ ಒಂದು 2-3 ದಿವಸ ಬಿಸಿಲಿಗೆ ಒಣಗಿಸ್ಕೊಂಡ್ರಂದ್ರೆ ಏನೂ ಆಗಂಗಿಲ್ಲ, ನುಸಿ ಆಗಂಗಿಲ್ಲ, ಕೆಡಂಗಿಲ್ಲ, ಏನೂ ಆಗಂಗಿಲ್ಲ. ಹಪ್ಪಳ ಮಾತ್ರ ಸೂಪರಾಗಿರ್ತಾವೆ. ಮಕ್ಕಳು ಇಷ್ಟಪಡ್ತಾರೋ, ದೊಡ್ಡವರು ಇಷ್ಟಪಡ್ತಾರೋ. ಮತ್ತು ಈ ಸ್ವೀಟ್ ಒಳಗೆ ಎಲ್ಲ ಥರ ಅಡುಗೆ ಒಳಗೂ ತಿನ್ನಕ್ಕೆ ಚಲೋ ಆಕೈತಿ. ನೋಡ್ರಿ ಇಲ್ಲಿ ಹಿಂಗಾಗಿರ್ತಾವೆ. ಇವ ಪ್ಲೇನ್ ಹಪ್ಪಳದಾವು. ಒಂದು ಸ್ವಲ್ಪ ಅವು ಮಸಾಲೆ ಹಪ್ಪಳ ಎರಡೂ ಒಣಗಿಸಿ ಒಂದು 2 ದಿವಸ ಬಿಸಿಲಿಗೆ ಒಣಗಿಸಿ ಎಣ್ಣೆ ಒಳಗೆ ಕರು ತೋರಿಸ್ತಾ ನೋಡ್ರಿ. ನಿಮಗೆ ಈ ಹಪ್ಪಳ ಎಷ್ಟು ಇರ್ತೈತಲ್ಲ ಅದ್ರ 3 ಪಟ್ಟು ಅಳತೈತಿ ಇದು. ಯಾಕಂದರೆ ಇದಕ್ಕೊಂದು ಸ್ವಲ್ಪ ಹಪ್ಪಳ ಖಾರ ಆಮೇಲೆ ಇದನ್ನು 2 ಹಾಕಿದನಲ್ಲ ಅದಕ್ಕೋಸ್ಕರ ಈ ರೀತಿ ಆಕೈತಿ. ಮತ್ತು ನೀವು ಭಾಳ ಅಳ್ತಾವಂತೆ ಭಾಳ ಹಾಕಕ್ಕೆ ಹೋಗ್ಬೇಡ್ರಿ. ನೀರು ಕುಡಿಸ್ತೈತಿ ಮತ್ತು ಎಣ್ಣೆ ಭಾಳ ಕುಡಿತಾವೆ. ಹಪ್ಪಳ ಖಾರ ಕುಂಕಿ ಪುಡಿ ಸ್ವಲ್ಪನ ಹಾಕಬೇಕು. ನಾ ಅಷ್ಟು ಹಾಕಿದ್ದಕ್ಕೆ ಚಲೋ ಆಗಿದಾವೆ. ಮತ್ತು ಭಾಳ ಏನು ಎಣ್ಣೆ ಕುಡಿಯೋಂಗಿಲ್ಲ ಇವು. ನೀವು ಭಾಳಷ್ಟು ಅದನ್ನು ಚಲೋ ಆಗಲಿ ಅಂತ 2 ಚಮಚ 3 ಚಮಚ ಹಾಕಿರಿ ಅಂದ್ರೆ ಎಣ್ಣೆ ಕುಡಿತಾವು, ಚಲೋ ಆಗಂಗಿಲ್ಲ. ಇಲ್ಲಿ ನೋಡ್ರಿ ಹಪ್ಪಳ ಒಂದು ಬಾಗಿದ್ರೆ 3 ಪಟ್ಟಿನಷ್ಟು ನಮ್ಗೆ ಹಪ್ಪಳ ಆಗೈತಿ. ಭಾಳ ಚಲೋ ಆಗ್ತಾವೆ. ಈ ರೀತಿ ನೀವು ಮಾಡ್ಕೊಂಡು ತಿಂದು ನೋಡ್ರಿ, ಸೂಪರ್ ಆಗಿರ್ತೈತಿ. ಈ ವಿಡಿಯೋ ನೋಡಿ ಕಾಸು ಮನ್ಯಾಗ ಹಪ್ಪಳ ಮಾಡಿದವರು ಮೆಸೇಜ್ ಮಾಡಿರಿ ನೀವು ಹೆಂಗೆ ಬಂದಾವಂತ ಹೇಳಿ ಕಾಸ. ನನ್ನ ಈ ಹಪ್ಪಳ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ರಿ. ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ನೋಡತ್ತಿರಲ್ಲ ಅವರು ಸಬ್ಸ್ಕ್ರೈಬ್ ಮಾಡೋದಂತೂ ಮರ್ಯಾಕೆ ಹೋಗ್ಬೇಡ್ರಿ. ಈ ರೀತಿ ಬಿಸಿ ಅನ್ನ, ತುಪ್ಪ, ಹಪ್ಪಳ ಎಲ್ಲ ಹಾಕೊಂಡು ತಿಂದು ಉಂಡ್ರೆ ಸೂಪರಾಗಿರ್ತೈತಿ. ನಂಗೆ ಮಾತ್ರ ಇದು ಫಸ್ಟ್ ಟೈಮ್ ಮಾಡಿದ್ರೂ ಹಪ್ಪಳ ಭಾಳ ಟೇಸ್ಟ್ ಅನಿಸಿತು. ಮತ್ತು ನಾ ಈ ವಿಡಿಯೋ ಹಾಕೋಕೆ ಮೊದಲಿಗೆ ನಾನು ಮಾಡಿ ನೋಡಿ ಕಾಸ ನಿಮಗೆ ಹಾಕಿದ್ದಾನೆ ಇದನ್ನು ವಿಡಿಯೋ. ನೀವೆಲ್ಲರೂ ಮಾಡ್ಕೋಬೋದು, ಈಸಿಯಾಗಿರ್ತೈತಿ ಮತ್ತು ರುಚಿಕರವಾಗಿ ಇರ್ತೈತಿ. ನಿಮ್ಮೆಲ್ಲರ ಸಪೋರ್ಟ್ ಸದಾ ಯಾವಾಗಿದ್ರೂ ಹೀಗೆ ಇರಲಿ. ಎಲ್ಲರಿಗೂ ಮತ್ತೊಮ್ಮೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.